ಈಗಿನ ಅಂಗಡಿಗಳಲ್ಲಿ ಸಿಗೋ ತುಪ್ಪ ಅಂತೂ ಘಮ ಘಮ ವಾಸನೆನೂ ಇರಲ್ಲ, ತಿನ್ನಕ್ಕಂತೂ ರುಚಿನೂ ಇರಲ್ಲ. ಒಂದ್ ಸ್ವಲ್ಪ ದಿನ ಆದ್ರೆ ಅಂತೂ ತುಪ್ಪ ಡಾಲ್ಡಾ ವಾಸನೆ ಬಂದ್ಬಿಡುತ್ತೆ. ತುಪ್ಪ ಅಂದ್ರೆ ನನಗ್ ನೆನಪಾಗೋದು ನಮ್ಗ್ ಹಳ್ಳಿಗಳಲ್ಲಿ ಸಿಗ್ತಾ ಇದ್ದ ಪ್ಯೂರ್ ಹಸುವಿನ ಬೆಣ್ಣೆಯಿಂದ ಮಾಡಿದ ತುಪ್ಪ. ಆ ತುಪ್ಪದ್ದು ಟೇಸ್ಟೇ ಬೇರೆ, ಅದ್ರ ಪರಿಮಳನೇ ಬೇರೆ. ಹಾಗೆ ಅದು ಅಷ್ಟೇ ಆರೋಗ್ಯಕರವಾಗಿರ್ತಾ ಇತ್ತು. ನನ್ನ ಅದೃಷ್ಟಕ್ಕೆ ಈಗಿನ ಕಾಲದಲ್ಲಿ ಅದೇ ರೀತಿ ಹೆಲ್ದಿ ಆಗಿರೋ ಆರೋಗ್ಯಕರವಾಗಿರೋ ತುಪ್ಪ ಸಿಕ್ತು. ಅದು ಅಮೆರಿಕಾದಲ್ಲಿ. ಅದೇ ಈ ತಪೋವನ ತುಪ್ಪ. ಈ ತಪೋವನ ತುಪ್ಪದ ವಿಶೇಷ ಏನಪ್ಪಾ ಅಂದ್ರೆ, ತಪೋವನ ತುಪ್ಪ ಪಕ್ಕ ನಮ್ ದೇಸಿ ಹಸುವಿನ ತುಪ್ಪ. ಈ ತುಪ್ಪನ ನಮ್ ಹಳೆ ಕಾಲದ ವೇದಿಕ್ ಪದ್ಧತಿಯಲ್ಲಿ ಕಾಯಿಸ್ತಾರೆ. ಈ ತುಪ್ಪನ ಹುಣ್ಣಿಮೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾತ್ರ ಕಾಯಿಸೋದು. ಈ ತುಪ್ಪನ ಹಸುವಿನ ಭರಣಿ ಹಾಗೆ ಮಣ್ಣಿನ ಮಡಕೆಯಲ್ಲಿ ಮಾತ್ರ ಕಾಯಿಸೋದು. ತಪೋವನ ತುಪ್ಪದಲ್ಲಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಹಾಗೆ ನ್ಯೂಟ್ರಿಯೆಂಟ್ಸ್ ಗಳು ಇದ್ರಲ್ಲಿದೆ. ಮಕ್ಕಳಿಗೆ ಏಜ್ ಆಗಿರೋರ್ಗೆ ಹಾಗೆ ಪ್ರೆಗ್ನೆಂಟ್ ವುಮೆನ್ಸ್ ಗಳಿಗೆ ಈ ತಪೋವನ ತುಪ್ಪ ಇಸ್ ದ ಬೆಸ್ಟ್. ಮಕ್ಕಳಿಗೆ ಈ ವೇದಿಕ್ ತಪೋವನ ತುಪ್ಪ ಕೊಡೋದ್ರಿಂದ ಇಮ್ಯೂನ್ ಸಿಸ್ಟಮ್, ಬ್ರೈನ್ ಡೆವಲಪ್ಮೆಂಟ್, ಮಸಲ್ ಗ್ರೋತ್ ಗೆ ಸಖತ್ ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆಲಿ ವಾರ್ಮ್ ವಾಟರ್ ಅಲ್ಲಿ 1 ಸ್ಪೂನ್ ಈ ತಪೋವನ ತುಪ್ಪ ಹಾಕೊಂಡ್ ಕುಡಿದ್ರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ನನ್ನ ಮಗಳಿಗೂ ಕೂಡ ಖಾಲಿ ಹೊಟ್ಟೆಲಿ ದಿನ ಬೆಳಗ್ಗೆ ವಾರ್ಮ್ ವಾಟರ್ ಅಲ್ಲಿ ಈ ತಪೋವನ ತುಪ್ಪ ಹಾಕೊಡ್ತೀನಿ. ಬೆಳಗ್ಗೆ ಖಾಲಿ ಹೊಟ್ಟೆಲಿ 1 ಸ್ಪೂನ್ ತುಪ್ಪನ ಬಿಸಿನೀರಲ್ಲಿ ಹಾಕೊಂಡ್ ಕುಡಿದ್ರೆ ಸಾಕು. ಬೋನ್ಸ್ ಡೆವಲಪ್ಮೆಂಟ್ ಗೆ, ಡೈಜೆಷನ್ ಗೆ, ಬಾಡಿ ಡಿಟಾಕ್ಸಿಫಿಕೇಶನ್ ಗೆ, ವಯಸ್ಸಾಗಿರೋರ್ಗೆ ಮಸಲ್ ಪೇನ್ ಗೆ ಇಲ್ಲ ಏನೇ ಆಂಥ್ರೈಟಿಸ್ ಇದ್ರು ಈ ತಪೋವನ ತುಪ್ಪದಿಂದ ಹೆಲ್ಪ್ಫುಲ್ ಆಗುತ್ತೆ. ತಪೋವನ ತುಪ್ಪನ ಆರ್ಡರ್ ಮಾಡ್ಬೇಕಾ? ಡಿಸ್ಕ್ರಿಪ್ಷನ್ ಅಲ್ಲಿ ಡೀಟೇಲ್ಸ್ ಇದೆ.